ಉಪ್ಪಿಗೆ ಸ್ವಲ್ಪ ಕಂಫರ್ಟ್ನ ಹಾಕಿ, ಜಾದೂನೇ ಆಗುತ್ತೆ. ಇವಾಗ 3 ನ್ಯಾಪ್ಥಲಿನ್ ಬಾಲ್ ತೊಗೊಂಡಿದ್ದೀನಿ. ನ್ಯಾಪ್ಥಲಿನ್ ಬಾಲ್ನ ಕುಟ್ಬಿಟ್ಟು ಬಿಸಿ ನೀರಿಗೆ ಹಾಕಿ ನೋಡಿ. ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ನ್ಯಾಪ್ಥಲಿನ್ ಬಾಲ್ನ 3 ತೊಗೊಂಡಿದ್ದೀನಿ. 3 ಬಾಲ್ನ ತೊಗೊಂಡು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು. ಇದನ್ನು ಹಾಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಜಿರಳೆಗಳು ಇದ್ದರೂ ಕೂಡ ಜಿರಳೆ ಬರಲ್ಲ. ಇದ್ರ ಸ್ಮೆಲ್ಲಿಗೆ ಜಿರಳೆ ಸತ್ತೋಗುತ್ತೆ, ಮತ್ತು ಇದ್ದರೂ ಕೂಡ ಜಿರಳೆ ಎಲ್ಲ ಕಾಣಿಸ್ಕೊಳ್ಳಲ್ಲ ನಿಮಗೆ. ಇದನ್ನು ಕುಟ್ಟುಬಿಟ್ಟು ಚೆನ್ನಾಗಿ ನೈಸಾಗಿ ಕುಟ್ಟು ಪುಡಿ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೈಸಾಗಿ ಪುಡಿ ಮಾಡ್ಕೋಬೇಕು. ಇದನ್ನು ಹಾಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಬೇರೆ ಇನ್ಸೆಕ್ಟ್ ಇದ್ದರೂ ಕೂಡ ಇರಲ್ಲ, ಸತ್ತೋಗುತ್ತೆ ನಾವು ಹಾಕಿ ಮನೆ ಒರೆಸೋದ್ರಿಂದ. ಇವಾಗ ಒಂದು ವೇಸ್ಟ್ ನಾವೇನು ಪಾತ್ರೆ ಎಲ್ಲ ಯೂಸ್ ಮಾಡಲು ಅದರಲ್ಲಿ ರೆಡಿ ಮಾಡ್ಕೋಬೇಕು. ಇವಾಗ ಕುಟ್ಟಿ ಪುಡಿ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬಿಸಿ ನೀರು ಹಾಕೋಬೇಕು. ಸ್ವಲ್ಪ ಬಿಸಿಯಾಗಿರುವ ನೀರನ್ನು ಹಾಕ್ಕೊಂಡಿದ್ದೀನಿ. ತುಂಬ ನೀರು ಕುದಿ ಬರಬೇಕು ಅಂತನಿಲ್ಲ, ಮೀಡಿಯಮ್ ಆಗಿರುವ ಬಿಸಿ ನೀರಿನ ಹಾಕೋಬೇಕು. ಇವಾಗ ಸ್ವಲ್ಪ ಡೆಟಾಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಡೆಟಾಯಿಲ್. ಕಂಫರ್ಟ್ ಹಾಕ್ಕೊಂಡಿದ್ದೀನಿ. ಒಂದು 5 ರಿಂದ 6 ಟೇಬಲ್ ಸ್ಪೂನಷ್ಟು ಕಂಫರ್ಟ್ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಯೂಸ್ ಮಾಡೋದ್ರಿಂದ ನಿಮಗೆ ಮನೆ ಒರೆಸೋಕ್ಕೆ ಕೂಡ ಬೇರೆ ಲಿಕ್ವಿಡ್ ಯೂಸ್ ಮಾಡಬೇಕು ಅಂತನಿಲ್ಲ. ಸ್ವಲ್ಪ ವಿನಿಗರ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ವಿನಿಗರ್ನ ಒಂದು 5-6 ಟೇಬಲ್ ಸ್ಪೂನಷ್ಟು ವಿನಿಗರ್ನ ಹಾಕ್ಕೊಂಡಿದ್ದೀನಿ. ವಿನಿಗರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು. ಫಸ್ಟು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡ್ರೆ ನಿಮಗೆ ಫಿಲ್ಟ್ರ್ ಮಾಡ್ಕೋಬೇಕು ಅಂತಿಲ್ಲ, ಹಾಗೆಯೇ ಬಾಟ್ಲಿಗೆ ಹಾಕೋಬೋದು. ನೋಡಿ, ನಾನು ಫಿಲ್ಟ್ರ್ ಮಾಡಿಕೊಂಡು ಒಂದು ಬಾಟ್ಲಿಗೆ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಿಮಗೆ ಯಾವಾಗ ಬೇಕು ಆವಾಗ ಮನೆ ಒರೆಸೋಕ್ಕೆ ಯೂಸ್ ಮಾಡ್ಬೋದು. ಮತ್ತು ಬಾತ್ರೂಮಲ್ಲೆಲ್ಲ ನಾವು ಸ್ವಲ್ಪ ಸ್ವಲ್ಪ ಹಾಕಿಟ್ರೆ ನೈಟಲ್ಲಿ ಜಿರಳೆ ಎಲ್ಲ ಬರೋದಿಲ್ಲ. ಬಾತ್ರೂಮಲ್ಲೇ ಆಗಲಿ, ನೀರಿನ ಪೈಪು ಎಲ್ಲೆಲ್ಲ ಇರುತ್ತೆ, ಜಿರಳೆ ಯಾವ ಕಡೆ ಬರುತ್ತೆ ಆ ಕಡೆ ಎಲ್ಲ ಸ್ವಲ್ಪ ಈ ಲಿಕ್ವಿಡ್ನ ಹಾಕೊಳ್ಳೋದ್ರಿಂದ ಖಂಡಿತವಾಗಲೂ ಜಿರಳೆಗಳ ಕಾಟ ಕಡಿಮೆ ಆಗುತ್ತೆ. ನ್ಯಾಪ್ಥಲಿನ್ ಬಾಲ್ನ ನಾವು ಯೂಸ್ ಮಾಡೋದ್ರಿಂದ ಜಿರಳೆ ಬರಲ್ಲ, ಅದರ ಸ್ಮೆಲ್ಲಿಗೆ ಜಿರಳೆ ಬರಲ್ಲ. ಈ ಲಿಕ್ವಿಡಿಗೆ ನಾವು ನ್ಯಾಪ್ಥಲಿನ್ ಮತ್ತು ಕಂಫರ್ಟು ವಿನಿಗರು ಹಾಕ್ಕೊಂಡಿದ್ದರಿಂದ ಒಳ್ಳೆ ಒಂದು ಪರಿಮಳ ಬರುತ್ತೆ ಮತ್ತು ನೀಟಾಗುತ್ತೆ. ಇವಾಗ ಒಂದು 4 ಸ್ಪೂನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬಿಸಿ ಮಾಡಿಕೊಂಡು ನಾವು ಇವಾಗ ಫುಡ್ಡೆಲ್ಲ ತರಿಸ್ಕೊಳ್ತೀವಿ, ಆ ಥರ ಬಾಕ್ಸ್ ಇರುತ್ತೆ ಅಂದರೆ ಆ ಬಾಕ್ಸ್ಗೆ ಬಿಸಾಕಕ್ಕೆ ಹೋಗ್ಬಿಡಿ. ಈ ಥರ ರೆಡಿ ಮಾಡ್ಕೊಳ್ಳಿ. ಈ ಲಿಡ್ಡಿಗೆ ನಾನು ಈ ಥರ ಹೋಲ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸರಿ ಬಿಸಿ ಮಾಡಿಕೊಂಡ್ರೆ ಸಾಕು. ಸ್ಪೂನ್ನ ನೀಟಾಗಿ ಬಿಸಿ ಮಾಡಿಕೊಂಡ್ರೆ ಎಲ್ಲ ಕಡೆಯೂ ಈ ಥರ ಹೋಲ್ಸ್ ಮಾಡಿಬಿಟ್ಟು ನೀವು ಇದನ್ನು ಈ ಲಿಕ್ವಿಡ್ ರೆಡಿ ಮಾಡಿಕೊಂಡು ಕಬೋರ್ಡಲ್ಲಿ ಮತ್ತು ಬಾತ್ರೂಮಲ್ಲೆಲ್ಲ ಇಟ್ಟರೆ ನಿಮಗೆ ಕೆಟ್ಟ ಸ್ಮೆಲ್ಲೆಲ್ಲ ಬರಲ್ಲ, ಒಂದು ಘಮ ಬರ್ತಾ ಇರುತ್ತೆ. ಇವಾಗ ನೋಡಿ, ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ಹೋಲ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 2 ರಿಂದ 3 ಟೇಬಲ್ ಸ್ಪೂನು ಪುಡಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಪುಡಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ನಾವು ಬಟ್ಟೆಗೆಲ್ಲ ವಾಶ್ ಆದಮೇಲೆ ಯೂಸ್ ಮಾಡ್ತೀವಲ್ಲ ಲಿಕ್ವಿಡು, ಕಂಫರ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಕಂಫರ್ಟು ಒಂದು 3 ರಿಂದ 4 ಟೇಬಲ್ ಸ್ಪೂನು ಹಾಕ್ಕೋಬೇಕು. ಸ್ವಲ್ಪ ಈ ಉಪ್ಪು ಲಿಕ್ವಿಡ್ ರೀತಿ ಕಲಿಸ್ಕೋಬೇಕು ಉಪ್ಪಿಗೆ. ನೋಡಿ, ಇವಾಗ ಈ ಥರ ಕ್ಲೋಸ್ ಮಾಡಿ ನೀವು ಕಬೋರ್ಡಲ್ಲಿ ಮತ್ತು ವಾಶ್ರೂಮಲ್ಲೆಲ್ಲ ಇಟ್ಟರೆ ಕೆಟ್ಟ ಸ್ಮೆಲ್ ಬರಲ್ಲ, ಒಳ್ಳೆ ಒಂದು ಪರಿಮಳ ಬರ್ತಾ ಇರುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ, ತುಂಬ ಯೂಸ್ ಆಗುತ್ತೆ. ಬಾತ್ರೂಮಲ್ಲೆಲ್ಲ ತುಂಬ ಕೆಟ್ಟ ಸ್ಮೆಲ್ ಬರುತ್ತೆ ಅಂತ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ. ಇವಾಗ ಕಾಲು ತುಂಬ ಒಡೆದಿದ್ರೆ, ನಿಮಗೆ ಏನೇ ಹಚ್ಚಿದ್ರೂ ಕೂಡ ಒಡೆದಿರೋ ಕ್ರ್ಯಾಕ್ ವಾಸಿಯಾಗಲ್ಲ ಅಂದರೆ ಈ ರೆಮಿಡಿನ ಟ್ರೈ ಮಾಡಿ ನೋಡಿ. ನಾನು ತೋರಿಸ್ತಾ ಇದ್ದೀನಿ, ಸೈಡಲ್ಲೆಲ್ಲ ಜಾಸ್ತಿಯಾಗಿ ನನಗೆ ಕಾಲು ಒಡೆದಿದೆ. ಇದಕ್ಕೆ ನಾನು ಸ್ವಲ್ಪ ವ್ಯಾಸ್ಲಿನ್ ತಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ವ್ಯಾಸ್ಲಿನ್ ತೊಗೊಂಡಿದ್ದೀನಿ. ವ್ಯಾಸ್ಲಿನ್ ತೊಗೊಂಡು ಅದಕ್ಕೆ ಸ್ವಲ್ಪ ಸೇಮ್ ಕ್ವಾಂಟಿಟಿ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು
ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಟೀ ಸ್ಪೂನಷ್ಟು ಲೆಮನ್ ರಸನ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕಾಲು ಒಡೆದಿದ್ರೆ ವಾರದಲ್ಲಿ ಒಂದು ಚೂರು ಕೂಡ ಒಡೆದಿರೋದು ಇರಲ್ಲ, ಕ್ಲೀನಾಗಿ ಕೂಡ್ಕೊಳ್ಳುತ್ತೆ ಕಾಲು. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದನ್ನು ನಾವು ಒಂದು ಡಬ್ಬಿಗೆ ಸ್ಟೋರ್ ಮಾಡಿ ಇಟ್ಕೋಬೋದು. ಯಾವಾಗಲೂ ಅಪ್ಲೈ ಮಾಡ್ತಾ ಬಂದರೆ ಬೆಳಿಗ್ಗೆ ಸಾಯಂಕಾಲ ನೀವು ಹಾಕ್ಕೊಂಡ್ರೆ ನಿಮ್ಮ ಕಾಲು ಒಡೆದಿರೋದು ಒಂದು ವಾರದಲ್ಲಿ ಕ್ಲೀನಾಗಿ ಕ್ಲಿಯರ್ ಆಗುತ್ತೆ, ಕಾಲು ಒಡೆಯೋದೇ ಇಲ್ಲ. ಈ ಟೈಮಲ್ಲಿ ಜಾಸ್ತಿ ಒಡೆಯುತ್ತೆ. ಆದ್ದರಿಂದ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾವು ಏನೇ ಯೂಸ್ ಮಾಡಿದ್ರೂ ಕೂಡ ನಿಮ್ಮ ಕಾಲು ಒಡೆದಿರೋದು ಕಡಿಮೆ ಆಗಲ್ಲ. ಅಂದರೆ ಈ ರೆಮಿಡಿನ ಟ್ರೈ ಮಾಡಿ ನೋಡಿ. ಇವಾಗ ಸ್ವಲ್ಪ ಸ್ವಲ್ಪ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಹಾಕಿ ಬಿಟ್ಬಿಡಿ. ನೀವು ಬೆಳಗ್ಗೆ ಸಾಯಂಕಾಲ ಹಾಕೊಳ್ಳೋದ್ರಿಂದ ನಿಮ್ಮ ಕಾಲಂತೂ ತುಂಬ ಚೆನ್ನಾಗಿ ಇರುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಒಂದು ವಾರದಲ್ಲಿ ಕ್ಲಿಯರ್ ಆಗುತ್ತೆ. ನಿಮಗೆ ಕಾಲು ರಫ್ ಆಗಿದ್ರೂ ಕೂಡ ಸಾಫ್ಟ್ ಆಗುತ್ತೆ ಇದನ್ನು ಮಾಡಿ ಹಾಕೊಳ್ಳೋದ್ರಿಂದ. ತುಂಬ ಈ ಟೈಮಲ್ಲೆಲ್ಲ ಕಾಲು ತುಂಬ ರಫ್ ಆಗುತ್ತೆ ಮತ್ತು ಕಾಲೆಲ್ಲ ಒಡೆಯುತ್ತೆ ಅಂದರೆ ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದನ್ನು ಹಾಕಿಬಿಟ್ಟು ನೀವು ತೊಳಿಬೇಕು ಅಂತಲೇ ಇಲ್ಲ, ಸ್ನಾನ ಎಲ್ಲ ಆದಮೇಲೆ ಅಪ್ಲೈ ಮಾಡಿ ಬಿಟ್ಟರೆ ತುಂಬ ಚೆನ್ನಾಗಿ ಕಾಲು ಒಡೆದಿರೋದು ಕಡಿಮೆ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.